ನಾನು ನಿಮ್ಮ ಪುಟಾಣಿ, ನಿಮ್ಮ ಮನೆ ಮಗಳು. ಕ್ಲಾಸ್ ರೂಮ್ ತುಂಬಾ ಸ್ಟೂಡೆಂಟ್ಸ್, ಪಾಠ ಹೇಳಿಕೊಡುತ್ತಿರೋ ಲಾಯರ್. ಅರೆ, ಮೇಷ್ಟ್ರು ಪಾಠ ಮಾಡೋ ಪಾಠನ ಈ ವಕೀಲರು ಯಾಕೆ ಮಾಡ್ತಿದ್ದಾರೆ ಅಂತೀರಾ? ಅದುವೇ ನೋಡಿ ಈ ಲಾಯರ್ ಸಾಹೇಬ್ರ ತವರು ಪ್ರೀತಿ ಅನ್ನೋದು. ತಾನೊಬ್ಬ ಕಲಿತರೆ ಸಾಲದು, ತನ್ನಿಡೀ ಗ್ರಾಮ ಕಲಿಯಬೇಕೆನ್ನುವ ಇವರ ಸೇವೆಯ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ, ಅಂದಹಾಗೆ ಇವರು ಮೈಸೂರಿನ ಖ್ಯಾತಮಾರನಹಳ್ಳಿ ಗ್ರಾಮದ ಯುವ ವಕೀಲ ಹರೀಶ್ ರಾಜಲಕ್ಷ್ಮಿ. ತನ್ನ ಗ್ರಾಮದ 100 ಮಕ್ಕಳಿಗೆ ಉಚಿತವಾಗಿ ಮನೆ ಪಾಠವನ್ನ ಹೇಳಿಕೊಡುವ ಮೂಲಕ ಮಾದರಿ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಖ್ಯಾತಮಾರನಹಳ್ಳಿಯಲ್ಲಿ ದಿನಗೂಲಿ ಕೆಲಸ ಮಾಡುವವರೇ ಹೆಚ್ಚು. ತಂದೆ ತಾಯಿ ಇಬ್ಬರೂ ಪ್ರತಿದಿನ ಕೆಲಸಕ್ಕೆ ಹೋಗಿ ರಾತ್ರಿಗೆ ಬರುವವರೇ ಹೆಚ್ಚಿದ್ದಾರೆ. ಇಂತಹ ಸಮಯದಲ್ಲಿ ಶಾಲೆ ಬಿಟ್ಟು ಬರುವ ನಮ್ಮ ಗ್ರಾಮದ ಮಕ್ಕಳು ಕೆಟ್ಟ ಅಭ್ಯಾಸವನ್ನ ರೂಢಿಸಿಕೊಳ್ಳಬಾರದು ಎಂದು ಗ್ರಾಮದ ರಾಮ ಮಂದಿರದಲ್ಲಿ ವಕೀಲ ಹರೀಶ್ ಅವರು ಟ್ಯೂಷನ್ ನೀಡುತ್ತಾ ಬಂದಿದ್ದಾರೆ. ಪ್ರತಿ ರಾತ್ರಿ 7 ಗಂಟೆಯಿಂದ ಸಂಜೆ 9ರವರೆಗೆ ಮನೆ ಪಾಠವನ್ನ ಮಕ್ಕಳಿಗೆ ಉಚಿತವಾಗಿ ಹೇಳಿಕೊಡುತ್ತಿದ್ದಾರೆ. ಹರೀಶ್ ರಾಜಲಕ್ಷ್ಮಿ ಅವರು ಮೊದಲು ಮನೆ ಪಾಠವನ್ನ ಶುರು ಮಾಡಿದ ಸಮಯದಲ್ಲಿ ಕೇವಲ 6 ವಿದ್ಯಾರ್ಥಿಗಳು ಮಾತ್ರ ಬರುತ್ತಿದ್ದರು. ಆದರೆ ದಿನ ಕಳೆದಂತೆ ಸಂಖ್ಯೆ ಹೆಚ್ಚಾಗತೊಡಗಿದ್ದು, ಇಂದು ಹರೀಶ್ ಅವರ ಪಾಠ ಆಲಿಸೋದಕ್ಕಾಗಿ ಇಂದಿಗೆ 100 ಮಂದಿ ಮಕ್ಕಳು ಆಗಮಿಸುತ್ತಿದ್ದಾರೆ. ಬಡ ಕುಟುಂಬದ ಮಕ್ಕಳು ಈಗ ಟ್ಯೂಷನ್ಗೆ ಹೋಗೋಕ್ಕೆ ಅಮೌಂಟ್ ಬೇಕಾಗುತ್ತೆ. ಬಟ್ ಅಮೌಂಟ್ ಕಟ್ಟೋ ಪರಿಸ್ಥಿತಿಲಿ ಪೇರೆಂಟ್ಸ್ಗಳಿರಲ್ಲ. ಯಾಕಂದರೆ ಬೆಳಿಗ್ಗೆ ಕೆಲಸಕ್ಕಂತ ಹೋದರೆ ಸಂಜೆ 7 ಗಂಟೆ 8 ಗಂಟೆಗೆ ಮನೆಗೆ ಬಿಡ್ತಾರೆ. ಇದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಹೆಚ್ಚಿನ ನೆರವು ಅವರಿಂದ ಸಿಗೋಕ್ಕಾಗದಿರೋ ಪರಿಸ್ಥಿತಿ ನಾವಿದ್ದೀವಿ. ನಾನು ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಗ್ರಾಮದ ಮಕ್ಕಳಿಗೆ ನಾನು ಮಾಡಬೇಕಂತ ಕನಸು ಪಟ್ಕೊಂಡೆ. ಅದೇ ರೀತಿಯಾಗಿ ಜೂನ್. Thank you for watching. Blessings. Please support my friend and please share it.